ಬರಬೇಡಿ. ಯಾಕೆಂದರೆ ಅದೊಂದು ಟೈಮ್ ಇರುತ್ತೆ ಮನುಷ್ಯನಿಗೆ. ಅದಾಗತ್ತ ಈಗ ನಾನು 8 ವರ್ಷ ಹೊತ್ಕೊಂಡ್ಕೊಂಡಿದ್ದೀನಿ ದೇವ್ರನ್ನ. 8 ವರ್ಷ ನಮಗೂ ಕರೆಂಟ್ ಕೊಟ್ಟಾರೆ, ಕೊಲ್ಲ ಹೊಡೆದಾರೆ, ಮಠ ಮಾಡಿಸ್ತೀವಿ ಅಂತಾರೆ, ಇಲ್ಲೂ ಕಂಪ್ಲೇಂಟ್ ಕೊಟ್ಟು ಇಲ್ಲೂ ಕಂಪ್ಲೇಂಟ್ ಕೊಟ್ಟಾರೆ. ಇಲ್ಲಿ ಬಂದು ಯಾರು ಓದಿ ಇಲ್ಲಿ ಕೂತ್ಕೊಂಡು ಪೇಷಂಟ್ ನಮಗೆ ಕಂಪ್ಲೇಂಟ್ ಕೊಟ್ಟಾರೆ. ಏನಂತ ಹೇಳಿ ಲೇಟ್ ಮಾಡ್ತಾರೆ ಅಂತ. ಯಾಕಂದ್ರೆ ಎಲ್ಲ ಅನುಭವಿಸಿದ್ದೀವಿ ನಾವು. ಒಳಗೆ ಬಂದು ಇಷ್ಟೊಂದು ಜನ ಎಲ್ಲ ಸರ್ತಿ ಊಟಕ್ಕೆ ಹೋಯ್ರೆ ಮೊನ್ನೆ ಜಗಳ ನೋಡಿ ಒಂದು 4-5 ತಿಂಗಳಿಂದ ಊಟಕ್ಕೆ ಹೋಯ್ರೆ ಸಹಿಸ್ತಾಳೆ ಹೇಳೋಬ್ಳಮ್ಮ ಊಟ ಏನು ಗೊತ್ತಾ ಸಾಧಾರಣವಾಗಿ ಬರ್ತಾರೆ ಕೇಳಿದ್ರಲ್ಲ ಲೇಟ್ ಆಗುತ್ತಾ ಅಂತ ಕೇಳ್ತಾರೆ. ನಮ್ಮನ್ನು ದೇವಸ್ಥಾನ ಹುಷಾರಾಗುತ್ತೆ ಕೇಳಲ್ಲ ಅವರು. ಈಗ ಒಂದು ಸಣ್ಣ ಉದಾಹರಣೆ, ಮನೆ ನನ್ನ ಸ್ವಂತ ತಂಗಿ ಬಂದಿಲ್ಲ ಆ ಕಡೆ ಕಸ ಹೊಡಿತಾವಳ, ನೆಲ ಬರ್ತಾವಳೆ. ನನ್ನ ಸ್ವಂತ ತಂಗಿ ಅಮಾವಾಸ್ಯೆ ರಶಿದೆ ಈ ಕಡೆ ಕಿವಳಿದ್ರೆ ಯಾವಳಮ್ಮ ಕೇಳುತ್ತೆ ಲೇಟ್ ಆಗುತ್ತಾ ಅಂತ. ಅಡಿಯಮ್ಮ ಕಸ ಹೊಡಿತಾಳ ಮಾಡ್ತೀರ ಅಂದರೆ ನೀವು ಅವ್ರು ಯಾರು ಅಂತ ಕೇಳುತ್ತೆ. ಯಾರು ನಮ್ಮ ತಂಗಿ ಅಂದರೆ ನೀವೇ ಇರ್ತಿರುವಂತೆ ನಾವೇ ಇರ್ತೀವಿ ಬರಬೇಡಿ ನೀವು. ಕರೆಕ್ಟ್ ಅಲ್ವಾ? ನಾವೇ ಇರ್ತೀವಿ ನಮ್ಮ ದೇವಸ್ಥಾನ, ನೀವು ಬರಬೇಡಿ. ಯಾರು ಬರಿಂದ ಕರೆದಿಲ್ಲ ನಾವು ಹುಷಾರು ಬರ್ತಾರೆ. ಒಂದು ಅಮ್ಮ ಕೇಳುತ್ತೆ ನಮ್ಮನ್ನ ನೀವೇ ಇದ್ದೀರಾ ಅಂತ. ನಮ್ಮನೊಳಗೆ ಅವ್ರು ಬರ್ಬೇಕಂತ. ಈ ಥರ ಹುಚ್ಚು ಬರ ಮೇಲೆ ಯಾರು ಬರಬೇಡಿ. ಆಮೇಲೆ ಮದುವೆ ಆಗುತ್ತಾ ಅಂತ ಹೇಳಿ ಅವ್ರಿಗೆ ಟೆನ್ಷನ್. ನೀನು ಯಾರು ಟೆನ್ಷನ್ ಕೊಡ್ತೀವಿ ನನಗೆ ಏನಿಲ್ಲ ಪುಟ್ಟ. ಯಾವತ್ತು ಒಳ್ಳೆ ಹೆಂಡತಿ ಸಿಕ್ಕಲಿಂದ ಹೇಳಿ ಸಂಸಾರ ಸಾಗಂತ ಹೆಂಡತಿ ಸಿಕ್ಕಲಿಂದ ಕೇಳಿ. ಸಂಸಾರ ಸಾಗಂತ ಗಂಡ ಸಿಕ್ಲಿಕ್ಕೆ ಕೇಳಿ. ಆರೋಗ್ಯವಂತ ಮಗುವಿಂದ ಬೇಡ್ಕೊಳ್ಳಿ. ಗಂಡಾಗಲಿ ಹೆಣ್ಣಾಗಲಿ ಏನ್ಬೇಡಿ. ಇವತ್ತು ಸಣ್ಣದನ್ನು ಹೇಳ್ತೀನಿ ನೋಡಿ. ಇವತ್ತು ನಮ್ಮ ಮನೆಗೆ ನಮ್ಮಮ್ಮ, ನಾವು ಅದೇ ಗುಡ್ಡ ಬೆಳೆದವರು, ನಮಗೆ ಸಾಕಿದ್ರೆ ನಮ್ಮಮ್ಮ ಕಾರಣ. ನಮ್ಮಪ್ಪ ದುಡಿತಿತ್ತು, ನಮ್ಮಮ್ಮ ಕಾರಣ. 6 ಮಕ್ಕಳು ಸಾಕಿ